ನಮಸ್ಕಾರ ನನ್ನ ಪ್ರೀತಿಯ ಗೆಳತಿಯರೇ. ಇವತ್ತಿನ ಒಂದು ವಿಡಿಯೋದಲ್ಲಿ ಏನು ಸ್ಪೆಷಲಪ್ಪ ಅಂದರೆ ಮೊಟ್ಟೆಯಿಂದ ತಟ್ಟಂತ ಮಾಡೋ ಒಂದು ಡಿಶ್ಶು. ಇಲ್ಲಿ ನಾನು ಒಂದೆರಡು ಮೊಟ್ಟೆ ತಗೊಂಡಿದ್ದೀನಿ. ಮೊಟ್ಟೆನ ಫಸ್ಟು ನೀಟಾಗಿ ತೊಳ್ಕೊಂಬಿಡೋಣ. ತೊಳ್ಕೊಳ್ಳೇಬೇಕು, ಏಕೆಂದರೆ ಮೊಟ್ಟೆ ಎಲ್ಲ ಇದಾಗಿರುತ್ತೆ ನೋಡಿ. ಈಗ ಮೊಟ್ಟೆನ ಬೇಯಕ್ಕಿಡ್ತಾ ಇದ್ದೀನಿ. ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಮೊಟ್ಟೆ ಬೇಗ ಬೇಯಬೇಕು ಅಂದರೆ ಸ್ವಲ್ಪ ಅದಕ್ಕೆ ಈರುಳ್ಳಿ ಸಿಪ್ಪೆ ಹಾಕ್ಕೊಂಬಿಡೋಣ. ಬೇಗ ಒಂದು 10 ನಿಮಿಷಕ್ಕೆ ಬೆಂದೋಗ್ಬಿಡುತ್ತೆ. ಕಲರ್ ಚೇಂಜ್ ಆಗುತ್ತೆ, ನಿಮಗೆ ಗೊತ್ತಾಗುತ್ತೆ. ಹಾಕಲಿಲ್ಲ ಅಂದ್ರೂ ಬೇಯುತ್ತೆ, ಲೇಟಾಗಿ ಬೇಯುತ್ತೆ. ಆದರೆ ಇದೊಂದು ಟಿಪ್ಸ್, ಈರುಳ್ಳಿ ಹಾಕಿಬಿಟ್ರೆ ಬೇಗ ಬೆಂದೋಗ್ಬಿಡುತ್ತೆ ಮೊಟ್ಟೆ. ಅಂದರೆ ನೀಟಾಗಿ ಬೇಯುತ್ತೆ, ಎಲ್ಲೂ ಒಡ್ಕೊಳೋದು ಏನೂ ಆಗೋಲ್ಲ. ಈಗ ಇದಕ್ಕೇನೇನು ಬೇಕು ರುಬ್ಕೊಳಕ್ಕೆ? ಸ್ವಲ್ಪ ಕಡಲೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ, ಸ್ವಲ್ಪ ಪುದೀನ ತಗೊಂಡಿದ್ದೀನಿ, ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ, ಒಂದೆರಡು ಮೆಣಸಿನ್ಕಾಯಿ, ಚಕ್ಕೆ ಒಂದು ಸ್ವಲ್ಪ, ಏಲಕ್ಕಿ ಒಂದೇ ಒಂದು ತಗೊಂಡಿದ್ದೀನಿ. ಇಷ್ಟು ಸಹ ರುಬ್ಕೊಂಬಿಡೋಣ ನಾವು. ಈಸಿಯಾಗಿ ಮಾಡೋ ಅಂಥದ್ದು. ಸುಮ್ಮನೆ ಮಕ್ಕಳಿಗೆ ಬೇಯಿಸ್ಬಿಟ್ಟು ಕೊಡೋದಕ್ಕಿಂತ ಈ ಥರ ಮಾಡಿಕೊಟ್ರೆ ಮಕ್ಕಳು ಚಪಾತಿ ಜೊತೆ, ರೊಟ್ಟಿ ಜೊತೆ, ಅನ್ನ ಜೊತೆ ಅಂತೂ ಚೆನ್ನಾಗಿರುತ್ತೆ. ಈಗಿಷ್ಟು ರುಬ್ಕೊಂಬಂದ್ಬಿಡೋಣ. ನೋಡಿ, ಈ ಥರ ಮಿಕ್ಸಿ ತಗೊಂಡ್ರೆ ಇದು ಸ್ವಲ್ಪ ರುಬ್ಕೊಳಕ್ಕೆ ಚೆನ್ನಾಗಿರುತ್ತೆ. ಅಂದರೆ ಮಿಕ್ಸಿ ಜಾರು ಮೀಶೋದಲ್ಲೆಲ್ಲ ಸಿಗುತ್ತೆ. ಇದರಲ್ಲಿ ಚಿಕ್ಕದು ಸಿಗುತ್ತೆ, ದೊಡ್ಡದು ಸಿಗುತ್ತೆ. ನುಣ್ಣಗೆ ಪೇಸ್ಟ್ ಆಗುತ್ತೆ. ಮತ್ತು ತರ್ತರಿಯಾಗಿ ಈ ಪೌಡರ್ಗಳೆಲ್ಲ ಮಾಡ್ಕೋಬೇಕು ಅನ್ನೋದಾದರೆ ಈ ಥರ ಜಾರು ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಾ ನೋಡಿ, ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಜಾಸ್ತಿ ಬೇಡ, ಜಾಸ್ತಿ ನೀರು ಹಾಕ್ಕೊಂಡ್ರೆ ರುಬ್ಬಕ್ಕಾಗಲ್ಲ. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ನೋಡಿ, ಇಲ್ಲಿ ಗೊತ್ತಾಗ್ತಿದೆ ನೋಡಿ, ಈರುಳ್ಳಿ ಸಿಪ್ಪೆ ಹಾಕಿರೋದ್ರಿಂದ ಕಲರ್ ಚೇಂಜ್ ಆಗಿದೆ, ಬೆಂದೇ ಹೋಗಿದೆಯಪ್ಪ 5 ನಿಮಿಷಕ್ಕೆ. ನೋಡಿ, ಈ ಥರ ರುಬ್ಕೊಂಡಿದ್ದೀನಿ. ಈ ಜಾರಲ್ಲಿ ಸ್ವಲ್ಪನಾರ ಆಯಿತು ಕ್ವಾಂಟಿಟಿನೂ ರುಬ್ಕೋಬೋದು. ಆದರೆ ಬೇರೆ ಜಾರುಗಳಲ್ಲಿ ಆ ಥರ ರುಬ್ಕೊಳಕ್ಕಾಗಲ್ಲ. ಆಮೇಲೆ ಈಸಿಯಾಗಿರುತ್ತೆ, ರುಬ್ಬಾದ್ಮೇಲೆ ತೊಳೆಯೋಕ್ಕೆಲ್ಲ ಚೆನ್ನಾಗಿರುತ್ತೆ. ಈ ಥರ ಜ್ಯೂಸ್ ಕಂಟೈನರ್ ಥರನೂ ಇರುತ್ತಿದ್ದು, ತುಂಬ ಚೆನ್ನಾಗಿದೆ, ಯೂಸ್ಫುಲ್ ಇದು. ಮೀಶೋದಲ್ಲಿ, ಫ್ಲಿಪ್ಕಾರ್ಟಲ್ಲೆಲ್ಲ ಸಿಗುತ್ತೆ, ನೋಡಿ ಚೆಕ್ ಮಾಡಿ ಈ ಥರ ತೊಗೊಳ್ಳಿ. ಈಗ ನಾನು 2 ಬೇಯಿಸ್ಕೊಂಡಿದ್ದೀನಿ ನೋಡಿ, ಅವನ್ನ ತೆಗೆದಿಟ್ಕೊಂಡಿದ್ದೀನಿ ತಣ್ಣಗಾಗಲಿ ಅಂತ. ಅದಕ್ಕೆ 1 ಈರುಳ್ಳಿ, 1 ಟೊಮೊಟೊನ ಸಣ್ಣ ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಈ ಥರ ಸಣ್ಣಗೆ ಹೆಚ್ಕೋಬೇಕು. ನೋಡ್ತಾ ಇದ್ದೀರಾ ನೋಡಿ, ಸಿಂಪಲಾಗಿ ಮಾಡೋ ಅಂಥದ್ದು. ಈ ಥರ ಟ್ರೈ ಮಾಡಿ ನೋಡಿ, ಸಖತ್ ಟೇಸ್ಟಿಯಾಗಿ ಬರುತ್ತೆ. ಈಗ ಬೆಂದಿರೋ ಮೊಟ್ಟೆನ ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ಈಗ ಒಂದು ದಾರದಲ್ಲಿ ಕುಯ್ಕೊಂಡಿದ್ದೀನಿ. ದಾರನ ಒಂದು ಥ್ರೆಡ್ ಥರ ಬರುತ್ತೆ ನೋಡಿ, ಅದು ನೀಟಾಗಿ ತೊಳ್ಕೊಂಬಿಟ್ಟು ದಾರದಲ್ಲಿ ಕುಯ್ದರೆ ಅಷ್ಟು ಚೆನ್ನಾಗಿ ಬರುತ್ತೆ. ಬಾಣಲಿ ಬಿಸಿಗೆ ಇಟ್ಬಿಟ್ಟು 1-2 ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಮಾಡ್ತಿರೋದಲ್ವ, ಹಂಗಾಗಿ 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ಪಲಾವ್ ಎಲೆ ಹಾಕ್ಕೊತಾ ಇದ್ದೀನಿ. ಫ್ಲೇವರ್ ಚೆನ್ನಾಗಿ ಬರುತ್ತೆ, ಘಮ ಘಮ ಅಂತ. ನಂತರ ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಈಗ ನಾವೇನು ಹೆಚ್ಚಿಟ್ಕೊಂಡಿದ್ದು ನೋಡಿ, ಈರುಳ್ಳಿ ಮತ್ತು ಟೊಮೊಟೊ, ಅದನ್ನು ಹಾಕ್ಕೊತಾ ಇದ್ದೀನಿ. ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ಎಣ್ಣೆಲೆ ಚೆನ್ನಾಗಿ ಬೆಂದೋಗಬೇಕು. ಮೊಟ್ಟೆ ಜೊತೆ ಈ ಥರ ಮಾಡಿಕೊಟ್ಬಿಟ್ರಂತೂ ಮಕ್ಕಳೆಲ್ಲ ನಾವೇ ಖಾಲಿ ಮಾಡಿಬಿಡ್ತೀವಿ, ಅಷ್ಟು ಟೇಸ್ಟಿಯಾಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ತುಂಬ ಸಿಂಪಲಾಗಿ ಮಾಡೋ ಅಂಥ ಮೊಟ್ಟೆ ಗೊಜ್ಜು. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ, ಅಂದರೆ ಈರುಳ್ಳಿ ಎಲ್ಲ ಬೆಂದೋಗೋಕ್ಕೆ. ಈ ಈರುಳ್ಳಿ ಎಲ್ಲ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಂಬಿಡೋಣ. ಯಾರ್ಯಾರಿಗೆ ಮೊಟ್ಟೆ ಇಷ್ಟ ಅವರೆಲ್ಲ ಕಾಮೆಂಟ್ ಮಾಡಿ. ಈ ಥರ ಮಾಡ್ಕೊಳ್ತೀನಿ. ಅದು ಟೈಮ್ ಏನು ಜಾಸ್ತಿನೂ ಆಗೋಲ್ಲ ಇದು ಮಾಡೋಕ್ಕೆ. ಪಟ್ ಅಂತ ಒಂದು 10-15 ನಿಮಿಷದಲ್ಲಿ, 1/4 ಗಂಟೆಲಿ ರೆಡಿ ಆಗೋಗ್ಬಿಡುತ್ತಿದ್ದು ಮೊಟ್ಟೆ ಒಂದು ಬೇಯಿಸ್ಕೊಂಡ್ರೆ. ನೋಡ್ತಾ ಇದ್ದೀರಾ ನೋಡಿ, ಈರುಳ್ಳಿ ಮತ್ತು ಟೊಮೊಟೊ ಚೆನ್ನಾಗಿ ಬೆಂದಿದೆ. ಅದನ್ನು ಹಂಗೆ ಸ್ಮ್ಯಾಶ್ ಮಾಡೋಣ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ನೋಡಿ, ಮೊಟ್ಟೆಗೂ ಉಪ್ಪು ಹಾಕಿರ್ತೀವಿ ನೋಡಿ, ಹಂಗಾಗಿ ಇಲ್ಲಿ ಗ್ರೇವಿಗೆ ಮಾತ್ರ ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕೊಂಡ ತಕ್ಷಣ ಈರುಳ್ಳಿ ಬೆಂದೋಗ್ಬಿಡುತ್ತೆ. ನೋಡ್ತಾ ಇದ್ದೀರಾ ನೋಡಿ, ಚೆನ್ನಾಗಿ ಈರುಳ್ಳಿ ಟೊಮೊಟೊ ಎಲ್ಲ ಬೆಂದಾಗಿದೆ.
ಈಗ ನಾವೇನು ರುಬ್ಬಿಟ್ಕೊಂಡಿದ್ದು ನೋಡಿ ಆ ಮಸಾಲಾನ ಸೇರಿಸ್ತಾ ಇದ್ದೀನಿ. ಗ್ರೀನ್ ಗ್ರೇವಿ ಥರ ಆಗುತ್ತೆ, ಚೆನ್ನಾಗಿರುತ್ತೆ ಚಪಾತಿಗೆ ಮತ್ತು ರೈಸಿಗೂ ತುಂಬ ಚೆನ್ನಾಗಿರುತ್ತೆ, ಪೂರಿ ಸಾಗುಗೂ ಚೆನ್ನಾಗಿರುತ್ತೆ. ಈಗ ನೋಡ್ತಾ ಇದ್ದೀರಾ ನೋಡಿ, ಮಸಾಲಾನ ಒಂದು 5 ನಿಮಿಷ ಬೇಯಿಸ್ಬಿಡೋಣ. ಚೆನ್ನಾಗಿ ಘಮ ಘಮ ಅನ್ನೋ ಬೇಯ್ತಿರುತ್ತೆ. ನಂತರ ನೋಡಿ ಸ್ವಲ್ಪ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಇದ್ದರೆ ಗರಂ ಮಸಾಲ ಹಾಕ್ಕೊಳ್ಳಿ, ಇಲ್ಲಾಂದರೆ ಮಾಮೂಲಿ ಸ್ವಲ್ಪ ಸಾಂಬಾರು ಪೌಡರ್ ಮಾಡ್ಕೊಂಡಿರ್ತೀರ ನೋಡಿ ಅದನ್ನೇ ಹಾಕ್ಕೊಳ್ಳಿ. ಗರಂ ಮಸಾಲ ಇದ್ದರೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕಿ, ಹಾಕ್ತಿದ್ರೂ ಟೇಸ್ಟ್ ಇರುತ್ತೆ, ಸ್ವಲ್ಪ ಹಾಕಿ ಚೆನ್ನಾಗಿರುತ್ತೆ. ಗರಂ ಮಸಾಲ ಹಾಕಿ ಒಂದು 5 ನಿಮಿಷ ಕುದಿಸ್ಬಿಡೋಣ ಚೆನ್ನಾಗಿ. ಅಂದರೆ ಇದು ಸ್ವಲ್ಪ ತಿಕ್ಕಾಗೇ ಇರಬೇಕು, ಅಂದರೆ ಗಟ್ಟಿಯಾಗೇ ಇದ್ರೇ ಚೆಂದ. ನೋಡಿ ಇಲ್ಲಿ ಒಂದು 5 ನಿಮಿಷ ಕುದಿಸಿದ್ಕೆ ಗಟ್ಟಿಯಾಗಿದೆ. ಈ ಗಟ್ಟಿ ಆಗಿರೋದಕ್ಕೆ ನಾವು ಏನು ಕುಯ್ದಿಟ್ಕೊಂಡಿದ್ದು ನೋಡಿ ಮೊಟ್ಟೆನ, ಈಗ ಅದನ್ನು ನೆಕ್ಸ್ಟ್ ಸೇರಿಸೋಣ. ತೆಳುಗಿದ್ರೆ ಚೆನ್ನಾಗಿರಲ್ಲ ಇದು, ಚಪಾತಿಗೆ ರೈಸ್ಗೆಲ್ಲ ತೆಳುಗಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಸ್ವಲ್ಪ ಗಟ್ಟಿ ಐ ಫ್ಲೇಮ್ ಇಟ್ಬಿಟ್ರೆ ಬೇಗ ಗಟ್ಟಿ ಆಗಿಬಿಡುತ್ತೆ. ಈಗ ನಂತರ ನಾವೇನು ಕುಯ್ದಿಟ್ಕೊಂಡಿದ್ದು ನೋಡಿ ಮೊಟ್ಟೆ ಪೀಸು, ಅದನ್ನು ಒಂದೊಂದೇ ಈಗ ಅದಕ್ಕೆ ಹಾಕ್ತೀನಿ. ನಿಧಾನಕ್ಕೆ ಒಂದೊಂದೇ ಹಾಕಿರಾಯ್ತು. ಶೇಪ್ ಬೇಕು ಇದೇ ಶೇಪಲ್ಲಿ, ಅಂದರೆ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ, ನೋಡೋಕ್ಕೆ ಬಾಯಲ್ಲಿ ನೀರು ಬರ್ತಿದೆ. ಈ ಥರ ಒಂದ್ಸರಿ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಬೇಗ ತಿಂಡಿ ಬಾಕ್ಸ್ಗೆ ರೆಡಿ ಮಾಡೋಕ್ಕೆ, ಚಪಾತಿಗೆಲ್ಲ ಪಲ್ಯ ಥರ ಮೊಟ್ಟೆ ಪಲ್ಯನ ಈ ಥರ ಮೊಟ್ಟೆ ಗ್ರೇವಿ ಥರ ಮಾಡಿಕೊಟ್ಬಿಟ್ರೆ ಸಕ್ಕತ್ತಾಗಿರುತ್ತೆ, ಬೇಗನೂ ಆಗೋಗುತ್ತೆ. ಒಂದು 2-3 ನಿಮಿಷ ಒಂಚೂರು ಹಂಗೆ ಮಸಾಲದೊಳಗೆ ಮೊಟ್ಟೆ ಬಿಟ್ಬಿಡೋಣ. ಆ ಮಸಾಲ ಜೊತೆ ಎಲ್ಲ ಉಪ್ಪು ಖಾರ ಎಲ್ಲ ಮೊಟ್ಟೆಗೂ ಸೇರ್ಕೋಬೇಕು ನೋಡಿ, ಹಂಗೆ ಉಲ್ಟಾ ಮಾಡಿರಾಯ್ತು. ನಿಧಾನಕ್ಕೆ ಉಲ್ಟಾ ಮಾಡಬೇಕು, ಏಕೆಂದರೆ ಅದರೊಳಗೆ ಯೆಲ್ಲೋ ಕಲರು ಆ ಶೇಪಲ್ಲೇ ಇರಬೇಕು ಅಂದರೆ ನಿಧಾನಕ್ಕೆ ಮಾಡಬೇಕಿದು. ಮೊಟ್ಟೆ ಅಲ್ವಾ, ಕಲ್ಸ್ಕೊಂಡಂಗೆ ಆಗಿಬಿಡುತ್ತೆ. ಅಪ್ಪ ಎಷ್ಟು ಚೆನ್ನಾಗಿದೆ ಗೊತ್ತಾ, ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ನೀವೆಲ್ಲ ಈ ಥರ ಒಂದ್ಸರಿ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದು ಮರಿಬೇಡಿ ಪ್ಲೀಸ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಯಾರ್ಯಾರು ನನ್ನ ವಿಡಿಯೋ ಇಷ್ಟೊತ್ತು ನೋಡಿದ್ದೀರಾ, ನೋಡ್ದಿಲ್ದವ್ರಿಗೂ ಅಷ್ಟೇ, ಎಲ್ಲರಿಗೂ ಸಹ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಬೇಗ ಬೇಗ ರೆಸಿಪೀಸ್ಗಳನ್ನ ಈ ಥರ ಮಾಡಿಕೊಡಿ. ಮನೇಲಿ ಇಷ್ಟಪಟ್ಟು ತಿಂತಾರೆ ಈ ಥರ ಎಲ್ಲ ಮಾಡಿಕೊಟ್ಬಿಟ್ರೆ, ತುಂಬ ಚೆನ್ನಾಗಿರುತ್ತೆ. ಮೇಲೆ ಸ್ವಲ್ಪ ಡಿಸೈನ್ಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದಂಗೆ ಘಮ ಘಮ ಅನ್ನೋ ಸ್ಮೆಲ್ಲೇ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ವ, ಇಷ್ಟ ಆಯಿತಾ? ಇಷ್ಟ ಆಗಿರುತ್ತೆ. ಒಂದು ಸರಿ ಈ ಥರ ಟ್ರೈ ಮಾಡಿ ನೋಡಿ. ಬರೀ ಟ್ರೈ ಮಾಡೋದಲ್ಲ, ಪ್ಲೀಸ್ ಒಂದು ಲೈಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಲ್ಲಿ ಬಿಸಿ 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 ಮೊಟ್ಟೆ ಗೊಜ್ಜು ರೆಡಿ. ಯಾರ್ಯಾರಿಗೆ ಇಷ್ಟ ಆಯಿತು ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.